ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಾರ್ಕೆಟ್ ರಜಾ. ಮಹಾರಾಷ್ಟ್ರದಲ್ಲಿ ಒಂದು 60% ಜನ ವೋಟ್ ಮಾಡಿದ್ರು ಅಂತ ಬಂದಿತ್ತು 5:30 ಅಷ್ಟೊತ್ತಿಗೆ. ಒಂದು ಸ್ವಲ್ಪ ನಂಬರ್ ಜಾಸ್ತಿ ಆಗಿರ್ಬೋದು. ಓಕೆ, ಎನಿಥಿಂಗ್ ಎಬೋ 60% ಮಿನಿಮಮ್ ಆಗಬೇಕು. ಅಷ್ಟು ಆಗಿರೋದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಒಂದು ರಜಾ ಕೊಟ್ಟು ಅಷ್ಟು ಜನ ವೋಟ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಈಗ ನಾನು ತೋರಿಸ್ತಾ ಇರುವಂಥ ಹೀಟ್ ಮ್ಯಾಪು ಇದು ಡೌ ಜೋನ್ಸು ಇಂಡಸ್ಟ್ರಿಯಲ್ ಆ್ಯಾವ್ರೇಜ್, ಒಂದು US ಎಕನಾಮಿ ಯಾವ ರೀತಿ ನಡೀತಾ ಇದೆ ಅಂತ ನೋಡೋಕ್ಕೆ. ನಾವು ಹೇಗೆ ನಮ್ಮದ್ರಲ್ಲಿ ಸೆನ್ಸೆಕ್ಸು ನಿಫ್ಟಿ ಇದೆಯೋ ಅದೇ ರೀತಿ ಡೌ ಜೋನ್ಸು ಒನ್ ಆಫ್ ದ ಇಂಡೆಕ್ಸ್ ಅಲ್ಲಿರೋದ್ರಲ್ಲಿ, ಅಲ್ಲಿ ನ್ಯಾಸ್ಡ್ಯಾಕ್ ಅಂತ ಬರುತ್ತೆ, ಬೇರೆ ಬೇರೆ ಇಂಡೆಕ್ಸ್ಗಳು ಬರುತ್ತೆ. ಸೊ ಡೌ ಜೋನ್ಸು ಮೊದಲ 30 ಕಂಪ್ನಿಗಳೇನಿದೆ ಅದರ ಒಂದು ರೂಪುರೇಷನ ತೋರಿಸ್ತಾ ಇರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಎನ್ವಿಡಿಯಾ ಇವಾಗ ಎಲ್ಲದಕ್ಕಿಂತ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವಂಥ ಕಂಪನಿ. ಇವತ್ತು ರಿಸಲ್ಟ್ಸ್ ಇದೆ ಎನ್ವಿಡಿಯಾದು. ಇದೆಲ್ಲ ಮುಗಿಸ್ಕೊಂಡು ನಾಳೆ ನಮ್ಮ ಮಾರ್ಕೆಟು ಓಪನ್ ಆಗ್ತಾ ಹೋಗುತ್ತೆ. ರಷ್ಯಾ ಇವಾಗ ಒಂದು ನ್ಯೂಕ್ಲಿಯರ್ ಏನು ಒಪ್ಪಂದ ಇತ್ತು ಅದರಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಯಾಕೆಂದರೆ ಇವಾಗ ಇಷ್ಟೊಂದು ಅಟ್ಯಾಕ್ ಆಯಿತು ಅಂದರೆ ನಾವು ಸುಮ್ಮನೆ ಇಟ್ಕೊಂಡು ಕೂರೋಕ್ಕಾಗೋದಿಲ್ಲ ಅಂತ ಮಾಡಿದ್ದಾರೆ. ಇದೆಲ್ಲರ ಮಧ್ಯೆ US ಮಾರ್ಕೆಟು ನಿನ್ನೆ ನಮಗೆ ಮುಗಿದೋದ್ಮೇಲೆ ಶುರು ಆಯಿತು ಅದು ಯುಕ್ರೇನ್ದು ನ್ಯೂಸ್ ಎಲ್ಲ. ಬಟ್ US ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ತಗೊಂಡಿತ್ತು. ನೋಡೋಣ ಇವತ್ತು ಯಾವ ರೀತಿ ಆಗುತ್ತೆ ಏನು ಕತೆ ಅಂತ. ಎನ್ವಿಡಿಯಾ ರಿಸಲ್ಟ್ಸ್ ಕೂಡ ಇದೆ ಇವತ್ತು. ಸೊ ನೋಡ್ತಾ ಬರೋದಾದರೆ ಎನ್ವಿಡಿಯಾ, ಆ್ಯಪಲ್ಲು, ಮೈಕ್ರೋಸಾಫ್ಟು, ಅಮೆಝಾನ್ ಇವು 4 ಟಾಪ್ 4 ಕಂಪ್ನಿಗಳಾಗಿರುತ್ತೆ. ಇನ್ನು ಮಿಕ್ಕಿದ್ದು ಯಾವ್ಯಾವ ಕಂಪ್ನಿಗಳಿದೆ ಅಂತ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಎನ್ವಿಡಿಯಾದು ಇವತ್ತು ಮೇಯ್ನಾಗಿ ಸ್ಟಾಕ್ಸ್ ಓವರ್ ಸುಮಾರು ಜನ ನೆನೆ ಕಮೆಂಟ್ ಮಾಡಿಬಿಟ್ಟು ಸುಮಾರು ಸ್ಟಾಕ್ಸ್ಗಳನ್ನು ಕೇಳಿದ್ರಲ್ಲ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ. ಬಟ್ ಜಸ್ಟ್ ಒಂದು US ಮಾರ್ಕೆಟಿಂದ ನೋಡ್ಕೊಂಡು ಬರೋದಾದರೆ ಎನ್ವಿಡಿಯಾ ಇವಾಗ ಏನು ಮಾಡೋ ಥರ ಕಾಣಿಸ್ತಾ ಇದೆ, ಒಂದು ಆಲ್ ಟೈಮ್ ಹೈಗೆ ಹೋಗೋ ಥರ ಕಾಣಿಸ್ತಾ ಇದೆ. ಡೈಲಿ ಕ್ಯಾಂಡಲಲ್ಲಿ ನೋಡ್ತಾ ಬರೋದಾದರೆ ನೋಡೋಣ, ಪ್ರೀ ಮಾರ್ಕೆಟು $147.80 ಅಂತ ತೋರಿಸ್ತಾ ಇದೆ, $80 ಅಂತ. ಬಟ್ ಇಲ್ಲಿ ನೋಡ್ತಾ ಬರೋದಾದರೆ ಇಲ್ಲಿ ಒಂದು ಸಪೋರ್ಟ್ ಇದೆ, ಕರೆಕ್ಟಾಗಿ ಹಿಂದೆ ಬಂದಿರುವಂಥ ಸಪೋರ್ಟ್. ಆ ಸಪೋರ್ಟಲ್ಲಿ ಒಂದು ಡೋಜಿ ಮಾಡಿ ವಾಪಸ್ ಮೇಲ್ಗಡೆ ಹೋಗಿದೆ. ಇದೊಂದು ಮಾರ್ನಿಂಗ್ ಸ್ಟಾರ್ ಮತ್ತೊಂದೇನೋ ಹೇಳ್ಬೋದು. ಇಲ್ಲಿ ಒಂದು ಆಲ್ ಟೈಮ್ ಹೈಲ್ ಮಾಡಿದಂಥ ಒಂದು ಪಾಸಿಟಿವ್. ಇವತ್ತು ಈ ಲೆವೆಲ್ನ ಮುರ್ಕೊಂಡು ಮೇಲ್ಗಡೆ ಹೋಗುತ್ತಾ ಅಂತ ನೋಡಬೇಕು. ಮೋಸ್ಟ್ ಪ್ರಾಪರ್ಲಿ ಹೋಗೋ ಥರ ಕಾಣಿಸ್ತಾ ಇದೆ. ಲಾಸ್ಟ್ ಒಂದು 6-8 ಕ್ವಾರ್ಟರಿಂದ ಯಾವುದಾದ್ರೂ ಒಂದು ನೆಗೆಟಿವ್ ಕೊಟ್ಟಿದ್ದಾರಾ ನೋಡಿ, ಯಾವುದ್ರಲ್ಲೂ ನೆಗೆಟಿವ್ ಕ್ವಾರ್ಟರ್ ಬಂದಿಲ್ಲ. ಸೊ ಈ ಸಲ ಏನಾರು ಆಗುತ್ತಾ, ಸರ್ಪ್ರೈಸ್ ಬರುತ್ತಾ ಏನು ಅಂತ. ಬಟ್ ಲಾಂಗ್ ಟರ್ಮ್ ಚಾರ್ಟು ಸ್ಟಿಲ್ ಲುಕಿಂಗ್ ಗುಡ್. ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಎನ್ವಿಡಿಯಾದಲ್ಲಿ. ಅದು ಆಗ್ತಾ ಹೋಗೋದು. ಸೊ US ಮಾರ್ಕೆಟು, ನ್ಯಾಸ್ಡ್ಯಾಕು ಎಲ್ಲ ಇವತ್ತು ಹ್ಯಾಪಿಯಾಗಿರುವಂಥ ಸಾಧ್ಯತೆ ಇದೆ. ಸೊ ಜೊತೆಗೆ US ಮಾರ್ಕೆಟಲ್ಲಿ ಬೇರೆ ಬೇರೆದು ಏನೇನು ನಡೀತಾ ಇದೆ ಅಂತ ನೋಡ್ಕೊಂಬರೋದಾದರೆ ಕ್ರೂಡು. ಸೊ ಕ್ರೂಡು ಇನ್ನೂ ಅದೇ ರೀತಿ ಇದೆ. ಈ ಗೀರು ಅಂತ ಏನಂದ್ರೂ ಕೂಡ $73-74 ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ಡಾಲರ್ ಇಂಡೆಕ್ಸ್ ನೋಡ್ಕೊಂಬರೋದಾದರೆ ಡಾಲರ್ ಇಲ್ಲಿ ಹಾಕಿಲ್ವಾ, USD/INR ನೋಡಿ ಸ್ವಲ್ಪ ಇವಾಗ ನೋಡ್ಬೇಕು ಏನು ಮಾಡುತ್ತೆ ಅಂತ ಈ ಲೆವೆಲಿಂದ USD/INR. ಯಾಕೆಂತಂದರೆ ಈ ಒಂದು ಇಂಪಾರ್ಟೆಂಟ್ ಲೆವೆಲಿಗೆ ಹೋಗ್ಬಿಟ್ಟು ಕೂತಿದೆ ಇಲ್ಲಿ. ಈ ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಮಾಡುತ್ತಾ ಏನು ಅಂತ ಮಾಡೋದಾದರೆ ಇಲ್ಲಿಂದ ಇಲ್ಲಿ ಒಂದು ಕರೆಕ್ಷನ್ ಆಗಬೇಕು. ಆ್ಯಕ್ಚುಲಿ ಥಿಯರಿ ಪ್ರಕಾರ ಇಷ್ಟು ದೊಡ್ಡ ಕರೆಕ್ಷನ್ ಆಗಬೇಕು ಅಂತ ಹೇಳ್ತಾರೆ. ನೋಡೋಣ 83ಕ್ಕೆ ಬರುತ್ತಾ ಅಂತ ನಾನು ಹಿಂದೆಯಿಂದ ಹೇಳ್ತಾ ಇದ್ದೀನಿ. 83ಕ್ಕೆ ಬರುತ್ತೆ ಏನು ಕತೆ ಅಂತ ನೋಡೋಣ. ಬಟ್ FPIದು ಹೋಲ್ಡಿಂಗ್ಸ್ದು ಇವತ್ತು ಗ್ರೂಪಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ. ಜಾಸ್ತಿ ಲಾಸ್ಟ್ 15 ದಿನದಲ್ಲಿ ಯಾವಾಗ FIDI ಡೇಟಾ ಯಾವ ರೀತಿ ಓದೋದು ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಈ ವಿಡಿಯೋದ ಎಂಡಿಗೆ ಕೊಟ್ಟಿದ್ದೀನಿ. ಅದರಲ್ಲಿ ನಾವು ಮಾತಾಡಿದ್ವಿ ಅಲ್ವಾ, ಎವ್ರಿ ಫೋರ್ಟ್ನೈಟ್ ಬೇಸಿಸ್, ಎವ್ರಿ 15 ಡೇಸ್ ಯಾವ ರೀತಿ ಅಂತ ತೋರಿಸ್ತಾರೆ ಅಂತ. ಅದರಲ್ಲಿ ನಮಗೆ ಹೈಯೆಸ್ಟ್ ಹೋಲ್ಡಿಂಗ್ ಜಾಸ್ತಿ ಮಾಡ್ಕೊಂಡಿರೋದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು, ಅದು IT ಸೆಕ್ಟರಲ್ಲಿ ಲಾಸ್ಟ್ 15 ದಿನದಲ್ಲಿ ಜಾಸ್ತಿ ಆ್ಯಡ್ ಮಾಡ್ಕೊಂಡಿರೋದು ಅವ್ರು ಅಲ್ಲೇ IT ಸೆಕ್ಟರಲ್ಲಿ. ಅದನ್ನು ಶೇರ್ ಮಾಡಿದ್ದೆ ಕೂಡ ಗ್ರೂಪಲ್ಲಿ. ಸೊ ಇದಿಷ್ಟು ಈ ಥರ ಇದೆ. ಗೋಲ್ಡ್ ಏನು ಕತೆ ಮಾಡ್ತಾ ಇದೆ ನೋಡ್ಬೋಣ ಒಂದ್ಸಲ. ಗೋಲ್ಡ್ US ಡಾಲರ್ ನೋಡ್ಕೊಂಡ್ಬೋಣ ಒಂದ್ಸಲ. ನೋಡಿ US ಡಾಲರಲ್ಲಿ ಡೈಲಿ ಕ್ಯಾಂಡಲಲ್ಲಿ ಒಂದು ಪಾಸ್ ತೊಗೊಳೋ ಹತ್ರ ಕಾಣಿಸ್ತಾ ಇದೆ. ಸೊ ನಮ್ಮದ್ರಲ್ಲಿ ನಾವು ಮಾತಾಡಿದ್ವಿ 75,000 76,000 ಲೆವೆಲ್ ಅಂತ. ಇಲ್ಲಿ ನೋಡೋದಾದ್ರೆ 2,650 ಇದೆಯಲ್ಲ ಇದು ಡಾಲರ್ ಪರ್ OZ. ಈ ಲೆವೆಲ್ನ ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದಕ್ಕಿಂತ ಮೇಲ್ಗಡೆ ಹೋಯ್ತು ಅಂದರೆ ಗೋಲ್ಡ್ ಆಲ್ ಟೈಮ್ ಹೇಗೆ ಅಂತಲೇ ನಾವು ಅನ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಪಾಸ್ ಆಗ್ತಾ ಇದೆ ಅಂದರೆ ಮತ್ತೆ ಕೆಳಗಡೆ ಬರ್ಬೋದು. ಈ ಲೆವೆಲ್ ಇದೆಯಲ್ಲ, ಈ ಒಂದು ಇಂಪಾರ್ಟೆಂಟ್ 2,500 ಅನ್ನೋದು ಇದೆಯಲ್ಲ, ಅದನ್ನ ಟೆಸ್ಟ್ ಮಾಡ್ಬೋದು. 2,500 ಅಂತಂದರೆ ಹೆಚ್ಚು ಕಮ್ಮಿ ನಮ್ಮ ರೇಟಲ್ಲಿ 73,000-72,000 ಅವಾಗ, ಅಂದರೆ 24 ಕ್ಯಾರೆಟ್ ಗೋಲ್ಡ್ ಬೆಲೆ ಆಗಿರುತ್ತೆ. ಬೆಸ್ಟ್ ಟೈಮು ಅವಾಗ ಆ್ಯಡ್ ಮಾಡ್ಕೊಂಡ್ರೆ ಯಾರಾದರೂ ಇದ್ದರೆ. ಸೊ ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಸ್ಪಂದನ ಸ್ಫೂರ್ತಿ ಫೈನಾನ್ಸ್ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಕೇಳಿದ್ರೆ, ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ. ಸ್ವಲ್ಪ ಹುಷಾರಾಗಿರಬೇಕು ಮೈಕ್ರೋ ಫೈನಾನ್ಸಲ್ಲಿ. ಬಟ್ ಓಕೆ ಥರನೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ. FIIಗಳು ಈಗಲೂ ಕೂಡ ಪಾಸಿಟಿವ್ ಆಗಿದ್ದಾರೆ ಸ್ಟಾಕಲ್ಲಿ. ಅದು ಒಂದು ಪಾಸಿಟಿವ್ ಅಂಶ ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಅಂತ ಟ್ರೆಂಡ್ ಲೈನ್, ಒಂದು ಹೆಚ್ಚು ಕಮ್ಮಿ 350 ಲೆವೆಲ್ ಅಂತ ಅನ್ಕೋಬೋದು ನೀವು. ಇಲ್ಲಿ ಒಂದು ದೊಡ್ಡ ವಾಲ್ಯೂಮ್ ಕೂಡ ಆಗಿದೆ. ಇದು ಬೈಯಿಂಗೋ ಸೆಲ್ಲಿಂಗೋ ನಮಗೆ ಗೊತ್ತಿಲ್ಲ. ಸೊ ಈಗ FIIಗಳು ಇದರಲ್ಲಿ ಇರೋದ್ರಿಂದ ಸೊ ನೀವು ಒಂದು ಅಟೆಂಪ್ಟ್ ಮಾಡೋದಾದರೆ ಈ ಲೆವೆಲಲ್ಲಿ ನೀವು ತೊಗೊತ ಹೋಗ್ಬೋದು. ಬಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ತುಂಬ ಹುಷಾರಿರಬೇಕು. ಇಲ್ಲಿ ದೊಡ್ಡ ವಾಲ್ಯೂಮ್ಗಳು ಬಂದಿದೆ. ಬಟ್ 350 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿ ಎಂಟ್ರಿ ಕೊಡ್ತೀನಿ ಏನಾದರೆ ಕೊಡ್ಬೋದು. ಅದಕ್ಕಿಂತ ಕೆಳಗಡೆ ಹೋಯಿತು ಅಂತಂದರೆ 300 ಇದೆಯಲ್ಲ, 300ನ ಒಂದು ಹಿಂದೆ ಸಲ ಟೆಸ್ಟ್ ಮಾಡಿರೋಂಥ ಝೋನು. ಬಟ್ ಈ 300ರಿಂದ 350 ಇಲ್ಲಿ ಒಂದು ಸಪೋರ್ಟ್ ಬಿಲ್ಡಪ್ ಆಗಬೇಕು. ಇಲ್ಲಿ ಒಂದು ದೊಡ್ಡ ವಾಲ್ಯೂಮ್ ಕೂಡ ಬಂದಿದೆ. ಟರ್ನ್ ಔಟ್ ಬಂದರೆ ಒಂದು 450 ತನಕ ಒಂದು ಶಾರ್ಟ್ ಟರ್ಮ್ ಟ್ರೇಡ್ ಕೂಡ ಸಿಗುವಂಥ ಸಾಧ್ಯತೆ ಇದೆ. ನೋಡೋಣ ಆ ರೀತಿ ಏನಾರು ಆಗುತ್ತಾ ಅಂತ. ಸೊ ಕಂಪ್ನಿ ಈ ವರ್ಷ ತುಂಬ ಒಂದು ಹೊಡೆತನ ತಿಂದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಓಕೆ, ಲಾಂಗರ್ ಬೇಸಿಸಲ್ಲಿ ನೋಡೋದಾದರೆ ಚೆನ್ನಾಗಿ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದಾರೆ. ತೀರಾ ಏನು ಕಳಪೆ ಪ್ರದರ್ಶನ ಕೊಟ್ಟಿಲ್ಲ. ಬಟ್ 1,200 ಇದ್ದಿದ್ದಂಥ ಸ್ಟಾಕು $300 ಬಂದಿದೆ ಅಂತಂದರೆ ನೀವು ಯೋಚನೆ ಮಾಡಬೇಕು ಅಲ್ಲಿ ಅಷ್ಟು ಜೋರಾಗಿ ಮೇಲ್ಗಡೆ ಹೋಗೋದು ಏನಿತ್ತು ಅಂತ. ಬಟ್ FIS ಇನ್ನೂ ಇಂಟ್ರೆಸ್ಟೆಡ್ ಆಗಿರೋದ್ರಿಂದ ನೀವು 350ನ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಮಾಡ್ಬೋದು. ಮೇನು ಚುಕ್ಕಿ ಆಟ ಇಡ್ತಾ ಇಲ್ಲ ಸ್ಟಾಕು. ಸೊ ಎಕ್ಸಿಟ್ ಮಾಡಬೇಕಂದ್ರೆ ಎಕ್ಸಿಟ್ ಮಾಡ್ಬೋದು, ಎಂಟ್ರಿ ಮಾಡಬೇಕಂದ್ರೆ ಎಂಟ್ರಿ ಮಾಡ್ಬೋದು. ಸ್ವಲ್ಪ ಲಿಕ್ವಿಡಿಟಿ ಇದೆ. ಆ
ದೃಷ್ಟಿಯಿಂದ ನೀವು ನೋಡ್ತಾ ಹೋಗ್ಬೋದು. ಹೇಗೆ ನಾವು ಇವತ್ತು ಮಾತಾಡೋಂಥ ಎಲ್ಲ ಸ್ಟಾಕ್ಗಳು ಬರೀ ಎಜುಕೇಷನಲ್ ಪರ್ಪಸಸ್ಸಿಗಾಗಿರುತ್ತೆ. ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಫ್ಯೂಷನ್ ಬಗ್ಗೆ ಹೇಳಿ ಅಂತ ಕೇಳಿದ್ರು. ಫ್ಯೂಷನ್ ಫೈನಾನ್ಸ್ ಇದು ಕೂಡ ಮತ್ತೊಂದು ಮೈಕ್ರೋ ಫೈನಾನ್ಸ್ ಕಂಪನಿ, ಆದರೆ ಇದರಲ್ಲಿ ನಮಗೆ ಫಂಡಮೆಂಟಲಿ ಸ್ಟ್ರಾಂಗ್ ಏನು ಕಾಣಿಸ್ತಾ ಇಲ್ಲ. ಎಲ್ಲ ಕೂಡ ಎಕ್ಸಿಟ್ ಆದಂಗೆ ಕಾಣಿಸ್ತಾ ಇದೆ. ಉಳ್ಕೊಂಡಿರೋರೆಲ್ಲ ಪಬ್ಲಿಕ್ಕು. ಇವಾಗ ನೀವು ತಗೊಂಡ್ರೆ ಎಲ್ಲಿ ತನಕ ಹೋಗ್ತೀರಾ ಅಂತ ಗೊತ್ತಿಲ್ಲ. ಯಾಕಂದರೆ ಹಿಸ್ಟಾರಿಕಲಿ ಲೆವೆಲ್ಸ್ಗಳು ತುಂಬ ಇತ್ತೀಚೆಗಷ್ಟೇ ಬಂದಿರುವಂಥ ಕಂಪ್ನಿಗಳು ಇಲ್ಲೆಲ್ಲ ಹಂತವಾಗಿ ಎಕ್ಸಿಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಸ್ಟಾಕಿಂದ ದೂರ ಇರಿ. ಈಗ ಬೇಡ, ನೋಡಿ ದೊಡ್ಡ ಗ್ಯಾಪ್ ಡೌನ್ ಆಗುತ್ತೆ. ಈ ರೀತಿಯಾಗಿ ಬೇಡ. ಸೊ ಆ ಥರ ನಿಮಗೆ ಅವಕಾಶನೇ ಇಲ್ಲ ಅಂತ ನೋಡಿ, ಒನ್ಸ್ ಇನ್ ಅ ವೈಲ್ ಗ್ಯಾಪ್ ಡೌನ್ ಆಗೋದು ನಾನು ಒಪ್ಕೊಂತೀನಿ. ಆದರೆ ಈ ರೀತಿಯ ಪದೇ ಚುಕ್ಕಿ ಆಟ ಇಡೋದು, ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಮಾಡೋದು, ಮತ್ತು ಫಂಡಮೆಂಟಲಿ ಏನೂ ಇಲ್ಲ ಕಂಪ್ನಿನಲ್ಲಿ, ಹಾಗಾಗಿ ಲಾಸ್ ಮೇಕಿಂಗ್. ಸೊ ಫ್ಯೂಷನ್ ಫೈನಾನ್ಸ್ ದಯವಿಟ್ಟು ಅವಾಯ್ಡ್ ಮಾಡಿ, ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ವೆಬ್ಸಾಲ್ ಸೋಲಾರ್, ಈ ಸೋಲಾರ್ ಸೆಲ್ಸು ಇದೆಲ್ಲ ಮಾಡುವಂಥ ಕಂಪ್ನಿ. ಇದ್ರ ಬಗ್ಗೆ ಏನದು ಈಗಷ್ಟೇ ಹೇಳಿದ್ನಲ್ಲ, ಚುಕ್ಕಿ ಆಟ ಇಡೋ ಸ್ಟಾಕು, ತುಂಬ ಗ್ಯಾಪ್ ಡೌನ್ ಮಾಡೋ ಸ್ಟಾಕು, ಅದರಲ್ಲಿ ನಮ್ಮದು ಆಸಕ್ತಿ ಇರೋದಿಲ್ಲ. ಮೋರೋವರ್ ಕಂಪ್ನಿ ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇದೆ. ಈಗ ದಯವಿಟ್ಟು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಚುಕ್ಕಿ ಆಟ ಇಟ್ಟಿದೆ, ಇದೆಲ್ಲ ಬರೀ ಇದು ಮೊಯೆ ಆಮೇಲೆ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ಈ ಸ್ಟಾಕಿಂದರು ಕೂಡ ದಯವಿಟ್ಟು ದೂರ ಇರಿ ಅಂತ ಹೇಳ್ತೀನಿ. ಸೋಲಾರ್ ಸೆಲ್ಸು ಆ ಥರ ಅಂತೆಲ್ಲ ಇಂಟ್ರೆಸ್ಟ್ ಅನಿಸಿರ್ಬೋದು, ಬಟ್ 100 ಡೇ ಮೂವಿಂಗ್ ಆವರೇಜಲ್ಲಿ ಸಪೋರ್ಟ್ ತೊಗೊಂಡು ಹೋಗಿದೆ, ಇಲ್ಲ ಅಂತಲ್ಲ. ಬಟ್ ಚುಕ್ಕಿ ಆಟ ಇಡೋ ಸ್ಟಾಕು ಸ್ವಲ್ಪ ನಾವು ದೂರನೇ ಇರಬೇಕು. ಅಲ್ಲಿ ಸ್ವಲ್ಪ ಪಂಪ್ ಆ್ಯಂಡ್ ಡಂಪು ಇದೆಲ್ಲ ಆಗೋ ಥರ ಜಾಸ್ತಿ ಇರುತ್ತೆ. ಮೋರೋವರ್ ಕಂಪನಿ ಇವಾಗ ತುಂಬ ಓವರ್ ವ್ಯಾಲ್ಯೂಡ್ ಆಗಿದೆ, ದಯವಿಟ್ಟು ಬೇಡ. ಅದೇ ರೀತಿಯಾಗಿ ಓರಿಯೆಂಟ್ ಟೆಕ್, ಇದು ಒಂದು IT ಸ್ಮಾಲ್ ಕ್ಯಾಪ್ ಕಂಪನಿ. ಮಹಾರಾಷ್ಟ್ರ ಇಲ್ಲೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಹೋಗಿದೆ, ಇಲ್ಲ ಅಂತಲ್ಲ. ಆದರೆ ಈಗ ರಿಸ್ಟ್ ರಿವಾರ್ಡ್ ಕೂರೋದಿಲ್ಲ, ತುಂಬ ಮೇಲ್ಗಡೆ ಹೊರಟೋಗ್ಬಿಟ್ಟಿದೆ ಇವಾಗ ಕಂಪನಿ. ಸೊ ಈಗ ನೀವು ಎಂಟ್ರಿ ತಗೊಂಡ್ರೆ ತಪ್ಪಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಪಾಸ್ ಮಾಡಿತ್ತು ನೋಡಿ, 400 ಈ ಲೆವೆಲಲ್ಲಿ ಬೇಕಾದ್ರೆ ನೀವು ಒಂದು ಆ್ಯಡ್ ಮಾಡ್ಕೋಬೋದಾಗಿತ್ತು. ಬಟ್ ಇವಾಗ ಮೇಲ್ಗಡೆ ಹೋಗಿದೆ. ಈಗ ನಾಟ್ ರೆಕಮೆಂಡೆಡ್. ಸ್ವಲ್ಪ ಹೈಲಿ ಓವರ್ ವ್ಯಾಲ್ಯೂಡೆ, ಬಟ್ ಚೆನ್ನಾಗಿ ಮಾಡ್ತಿದ್ದಾರೆ ಬಿಸ್ನೆಸ್. ರೀಸೆಂಟಾಗಿ ಬಂದಿರುತ್ತೆ ಕಂಪನಿ. ಇನ್ನು 100 ಡೇ ಮೂವಿಂಗ್ 200 ಡೇ ಮೂವಿಂಗ್ ಅಂದರೆ ಏನೂ ಕೂಡ ಫಾರ್ಮ್ ಆಗಿಲ್ಲ. ನೋಡೋಣ IT ಇದೆಲ್ಲ ನೆಕ್ಸ್ಟ್ ಏನು ಕತೆ ಆಗುತ್ತೆ ಏನು ಅಂತ. ಈಗ ಸ್ವಲ್ಪ ಓವರ್ ಬಾಟ್ ಕ್ಯಾಟಗರಿಯಲ್ಲೂ ಕೂಡ ಇದೆ, ಹಾಗಾಗಿ ನಾಟ್ ರೆಕಮೆಂಡೆಡ್. ಹ್ಯುಂಡೈ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ಹ್ಯುಂಡೈದು ಖಂಡಿತ 2ನೇ ಅತಿ ಹೆಚ್ಚು ಆಟೋ ಸೇಲ್ಸ್ ಮಾಡುವಂಥ ಕಂಪನಿ ನಮ್ಮ ದೇಶದಲ್ಲಿ. ಮಾರುತಿ ಸುಜುಕಿ ಬಿಟ್ಟರೆ ನೆಕ್ಸ್ಟ್ ಇರುವಂಥದ್ದು ಹ್ಯುಂಡೈನೇ. ಆದರೆ ಏನಾಗಿದೆ, ಮಾರುತಿ ಸುಜುಕಿಗಿಂತ ಸ್ವಲ್ಪ ಹೈ ವ್ಯಾಲ್ಯೂಷನ್ ನಡೀತಿದೆ, ಸ್ವಲ್ಪ ವೆರಿ ಮೈನ್ಯೂಟ್. ಇಂಡಸ್ಟ್ರಿ ಆವರೇಜ್ ಏನಿದೆಯೋ ಅದೇ ರೇಂಜಲ್ಲೇ ಇದೆ. ಸೊ ಇನ್ನೊಂದು ಕ್ವಾರ್ಟರ್ ರಿಸಲ್ಟ್ಸ್ ಬರಲಿ ಇವ್ರದ್ದು ಏನಾಗುತ್ತೆ ಅಂತ ನೋಡೋಣ. ಯಾಕಂದರೆ M&M ಅವರು ತುಂಬ ಹತ್ತಿರ ಇದ್ರು ಹ್ಯುಂಡೈಗೆ. M&M ಏನಾರು ಇವ್ರನ್ನ ಹಿಂದಕ್ಕೆ ಬಿಟ್ಟರು ಅಂತಂದರೆ ಅವರೇ ಸೆಕೆಂಡ್ ಪೊಸಿಷನ್ಗೆ ಹೋಗ್ತಾರೆ ಇನ್ ಟರ್ಮ್ಸ್ ಆಫ್ ಸೇಲ್ಸು. ಹ್ಯುಂಡೈ ಥರ್ಡ್ ಪೊಸಿಷನ್ಗೆ ಬರುತ್ತೆ. ಟಾಟಾ ಸ್ವಲ್ಪ ಹಿಂದೆ ಉಳ್ಕೊಂಡಿದೆ. ಇಲ್ಲಾಂದರೆ ಟಾಟಾ ಮತ್ತು ಹ್ಯುಂಡೈದು ಸ್ವಲ್ಪ ಹತ್ತಿರ ರೇಸ್ ಇತ್ತು. ಬಟ್ ಇವಾಗ ಐ ಥಿಂಕ್ ಇಲ್ಲ, ಟಾಟಾನೇ ಥರ್ಡ್ ಇರೋದು, M&M ಫೋರ್ತಲ್ಲಿದೆ. M&M ಟಾಟಾ ಮೋಟರ್ಸನ್ನೇ ಈ ಸಲ ಏನು ಮಾಡುತ್ತೆ ಅನ್ನೋದು ಸ್ವಲ್ಪ ಕುತೂಹಲ ಇದೆ. ಬಟ್ ಹ್ಯುಂಡೈಗೆ ಸ್ವಲ್ಪ ಇನ್ನೂ ಒಂದು ಕ್ವಾರ್ಟರ್ ಬೇಕಾಗ್ಬೋದು. ಸೊ ನೋಡೋಣ ಈ ಕ್ವಾರ್ಟರ್ ರಿಸಲ್ಟ್ಸ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಸದ್ಯಕ್ಕೆ ನಾಟ್ ರೆಕಮೆಂಡೆಡ್. ಇದೊಂದು ರೇಂಜಲ್ಲಿದೆ, ರೇಂಜಲ್ಲಿ ಇರಲಿ, ನೋಡೋಣ. ಇದಕ್ಕಿಂತ 1700 ಇನ್ನೂ ಕರೆಕ್ಷನ್ ಆಯಿತು ಅಂದರೆ ಆಟೋ ಸೆಕ್ಟರ್ ಸ್ವಲ್ಪ ನೀವು ಪಾಸ್ ಆಗಿರಬೇಕು. ಇತ್ತೀಚೆಗಷ್ಟೇ ಆ್ಯಡ್ ಆಗಿರೋಂಥ ಕಂಪನಿ, ಈಗೇನು ಅವಸರ ಮಾಡ್ಕೊಳೋದು ಬೇಡ. ಆಟೋ ಸೆಕ್ಟ್ರಲ್ಲಿ ಇದಾವಲ್ಲ ನಮ್ಮ ಟಾಟಾ ಮೋಟರ್ಸ್, ಬೇರೆ ಕಂಪ್ನಿಗಳಿದೆ, ಅಲ್ಲಿ ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಕಿರ್ಲೋಸ್ಕರ್ ಬ್ರದರ್ಸು ಸರ್, ಕಿರ್ಲೋಸ್ಕರ್ ಬ್ರದರ್ಸು ಇಲ್ಲಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ ಅಂದಾಗಿಂದ ಚಾನಲಲ್ಲಿ ಮಾತಾಡಿದ್ದು, ನೀವೇ ಒಬ್ಬರು ಕೇಳಿದಿರ. ಆವಾಗಲೇ ನಾನು ನೋಡಿದ್ದು ಪಂಪು ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವ. ಸೊ ಇಲ್ಲಿ ಒಂದು ಪಿಕ್ಚರ್ ಪರ್ಫೆಕ್ಟ್. ಇದು ಒಂದು ಬೈಯಿಂಗ್ ಸೆಂಟಿಮೆಂಟ್. ಇಲ್ಲಿಂದ ಒಂದು ಒಳ್ಳೆ ಲೆವೆಲಲ್ಲಿ ನಿಮಗೆ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಬಂದಿದೆ. ಮೋರವರು ಏನಾಗ್ತಾ ಇದ್ದಾರೆ, ಪಬ್ಲಿಕ್ಕೆಲ್ಲ ಎಕ್ಸಿಟ್ ಆಗ್ತಾ ಇದ್ದಾರೆ, ದೊಡ್ಡವರು FIDSಗಳು ಆ್ಯಡ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಬೆಸ್ಟ್ ಟರ್ಮು. ಇನ್ ಕೇಸ್ ಇದು 2200 ಈ ಲೆವೆಲ್ನ ಬ್ರೇಕ್ ಆಯಿತು ಅಂತಂದರೆ ಇದು ಮತ್ತೆ ಆಲ್ ಟೈಮ್ ಹೈ ಕಡೆಗೆ ಹೋಗ್ತಾ ಹೋಗುತ್ತೆ ಸ್ಟಾಕು. ಈಗಲೂ ಕೂಡ ಒಂದು ಆಲ್ಮೋಸ್ಟ್ ಒಂದು 18% ಕರೆಕ್ಷನಲ್ಲಿ ಸಿಗ್ತಾ ಇದೆ. ನೀವು ನೋಡೋದಾದ್ರೆ ಸ್ಟಾಕು ಆಲ್ಮೋಸ್ಟ್ 18% ಕರೆಕ್ಷನ್ ಇಲ್ಲಿ ನಾನು ನೋಡೋದಾದ್ರೆ 18-19% ಕರೆಕ್ಷನಲ್ಲಿದೆ. ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಈಗಲೂ ಕೂಡ ಒಳ್ಳೆ ಲೆವೆಲ್ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಕ್ಯಾಮ್ಸು ಮತ್ತು BSE CDSL ಇದರಲ್ಲೆಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕು. ಮ್ಯೂಚುವಲ್ ಫಂಡು ನಿಮ್ಮನ್ನೆಲ್ಲ ಹೋಲ್ಡ್ ಮಾಡೋಂಥದ್ದು, ಅದ್ರದ್ದು ಕಮ್ಯುನಿಕೇಷನ್ ಬರೋವಂಥದ್ದೆಲ್ಲ ಅಲ್ವಾ ಇದರಲ್ಲಿ ಅಲ್ವಾ. ಸೊ ಕ್ಯಾಮ್ಸ್ ಇವಾಗ ಒಂದು ಆಲ್ ಟೈಮ್ ಹೈಗೆ ಬಂದು ಒಂದು ಪಾಸ್ನ ಮಾಡ್ತಾ ಇದೆ. ಸ್ವಲ್ಪ ಹೈಲಿ ಓವರ್ ವ್ಯಾಲ್ಯೂಡ್ ಅಂತಲೇ ಅನ್ಸುತ್ತೆ ನನಗೆ. ಇವಾಗ ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ ಕ್ಯಾಮ್ಸಲ್ಲಿ. ನೋಡಿ ಕರೆಕ್ಷನ್ ಬಂದ ಮೇಲೆ ನಾವು ಪ್ಲ್ಯಾನ್ ಮಾಡ್ತಾ ಹೋಗೋಣಂತೆ. ಈಗ ಬೇಡ, ಯಾಕೆಂದರೆ ಇಲ್ಲಿ ಒಂದು ರೌಂಡ್ ಬಾಟಮ್ ಮತ್ತೊಂದೇನೋ ಆಗಿದೆ ಅಂತ ನೀವು ಹೇಳಿದರೆ, ಆದಮೇಲೆ ಈ ಥರ ಆದಮೇಲೆ ಇಲ್ಲೊಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಮತ್ತೊಂದು ಆಗಬೇಕು ಅಂದರೆ ಇಲ್ಲೊಂದು ಹ್ಯಾಂಡ್ಲು ಮಾಡಬೇಕಾಗಿತ್ತು. ಅದು ಮಾಡೋದಿಲ್ಲ, ಮತ್ತೆ ಮೇಲೆ ಹೋಗ್ತಾ ಇದೆ. ಇದು ಒಳ್ಳೆ ಶೇಪಲ್ಲಿ ಹೋಗ್ತಾ ಇಲ್ಲ. ಹಾಗಾಗಿ ನನ್ನ ಪ್ರಕಾರ ಇದೊಂದು ಕರೆಕ್ಷನ್ ಆಗ್ಬೋದು ಅಂತ. ಏನು ಕರೆಕ್ಷನ್ ಆದ್ರೂ ಒಂದು 3750 ಈ ಲೆವೆಲಿಗೆ ಬಂತು ಅಂತಂದರೆ ಆಗ ಇಂಟ್ರೆಸ್ಟೆಡ್ ಇರುತ್ತೆ. ಅಂದರೆ ಇನ್ನೂ ಒಂದು ಹೆಚ್ಚು ಕಮ್ಮಿ ಒಂದು 700-750 ಪಾಯಿಂಟ್ ಕೆಳಗಡೆ ಹೇಳ್ತಾ ಇದ್ದೀನಿ ನಾನು. ಆಗ ನೋಡ್ತಾ ಹೋಗೋಣಂತೆ. ಇವಾಗ ಬೇಡ ಅಂತಲೇ ಅನಿಸುತ್ತೆ ಕ್ಯಾಮ್ಸು. ಅದೇ ರೀತಿಯಾಗಿ BSE ಕೂಡ ಸೇಮು. BSEನಲ್ಲಿ ಈ ವಾರ ಮತ್ತೆ ಮೇಲ್ಗಡೆ ಹೋಯಿತು. BSE ನವೆಂಬರ್ 20 ಆದಮೇಲೆ ಏನು ಮಾಡುತ್ತೆ ಅನ್ನೋದು ನಾನು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಇದು ಇಲ್ಲಿಂದ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಡಿಮೆ ಇದೆ. ಯಾಕೆಂದರೆ ಇವ್ರದ್ದು ವಾಲ್ಯೂಮ್ಗಳು ಕಮ್ಮಿ ಆಗುತ್ತೆ. BSEನಲ್ಲಿ ಮೇಯ್ನ್ ವಾಲ್ಯೂಮ್ ಬರ್ತಾ ಇರೋದೆ ಸೆನ್ಸೆಕ್ಸಲ್ಲಿ, ಮತ್ತು ಬ್ಯಾಂಕ್ ಎಕ್ಸ್ ಅಂತ ಇನ್ನೊಂದೆರಡು ಸೆನ್ಸೆಕ್ಸ್ 50 ಅಂತೆಲ್ಲ ಒಂದಿಷ್ಟು ಇಂಡೆಕ್ಸ್ ಮಾಡಿದ್ರು. ಈಗ ಎಲ್ಲಾದರೂ ವೀಕ್ಲಿ ಎಕ್ಸ್ಪೈರಿ ಹೊರಟೋಯ್ತು, ಬರೀ ಮಂತ್ಲಿ ಎಕ್ಸ್ಪೈರಿ ಉಳ್ಕೊಳುತ್ತೆ. ಸೆನ್ಸೆಕ್ಸ್ ಒಂದು ಮಾತ್ರ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಅಫ್ಕೋರ್ಸ್ ರೆವೆನ್ಯೂ ಮೇಲೆ ಹೊಡೆತ ಬಿದ್ದೇ ಬೀಳುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದಾದರೆ ಇಲ್ಲಿ ಒಂದು ಸಣ್ಣದಾಗಿ ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲ್ ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಹೋಗ್ಬೋದು. ಬಟ್
ಅದೆಲ್ಲ ಅಲ್ಲ. ಸೊ ನೋಡೋಣ, ಈಗ ನನ್ನ ಪ್ರಕಾರ ಈಗ ವಾಪಸ್ ಈ ಲೆವೆಲ್ ಇದೆಯಲ್ಲ 4400 ಲೆವೆಲ್, ಈ ಲೆವೆಲ್ನ ಬಂದು ಟಚ್ ಮಾಡಬೇಕು. ಇಲ್ಲ ಒಂದು ಪ್ಯಾಟರ್ನ್ ಆಗಿದೆ ಅಂತಂದರೆ ಇನ್ನೂ 4000 ಲೆವೆಲ್ ತನಕ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಸೊ ಇಲ್ಲಿ ಒಂದು ಪ್ರೆಷರ್ ಇರೋದು ಕ್ಲೀನಾಗಿ ಕಾಣಿಸ್ತಾ ಇದೆ BSEನಲ್ಲಿ. ಈಗ ನಾಟ್ ರೆಕಮೆಂಡೆಡ್. 4000 ಲೆವೆಲ್ಗೆ ಬಂತು ಅಂತಾರೆ ಅವು ಯೋಚನೆ ಮಾಡೋಣಂತೆ. ಈಗ ದಯವಿಟ್ಟು ಬೇಡ, ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ BSEನಲ್ಲಿ. ಅದೇ ರೀತಿಯಾಗಿ ಜ್ಯೋತಿ ಲ್ಯಾಬ್ಸ್ ಅವ್ರದ್ದು ಇವ್ರದ್ದು ಕಿಚನ್ ಪ್ರಾಡಕ್ಟ್ಸು, ಒಂದಿಷ್ಟು FMCG ಪ್ರಾಡಕ್ಟ್ಸು, ಈ ಥರದ್ದು ಏನೇನೋ ಬರುತ್ತೆ. ಸೊ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಯರ್ ಆನ್ ಇಯರ್ ಬಿಸ್ನೆಸ್ ಚೆನ್ನಾಗಿದೆ. ಲಾಸ್ಟ್ ಕ್ವಾರ್ಟರ್ ಒಂದು ಸ್ವಲ್ಪ ನೆಗೆಟಿವ್ ಬಂದಿರ್ಬೋದು. FIDAಗಳು ಈಗಲೂ ಕೂಡ ಪಾಸಿಟಿವ್ ಆಗಿ ಇದ್ದಾರೆ. ಡಾಬರ್ಗಿಂತನೂ ಕೂಡ ಒಳ್ಳೆ ವ್ಯಾಲ್ಯೂಷನಲ್ಲಿ ಸಿಗ್ತಾ ಇದೆ ಜ್ಯೋತಿ ಲ್ಯಾಬ್ಸು. ಹಾಗಾಗಿ 400 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಇಲ್ಲೊಂದು ಟ್ರೆಂಡ್ ಲೈನ್ ಕೂಡ ಹಾಕಿದ್ದೀನಿ ನಿಮಗೆ. ಸೊ 400 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟು. ಆ್ಯಡ್ ಮಾಡ್ಕೊಳೋದ್ರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಒಂದು ದೊಡ್ಡ ವಾಲ್ಯೂಮ್ ಆಗಿತ್ತು, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಬಂದಿದೆ. ಇಲ್ಲೇನಾದ್ರು ಒಂದು ದೊಡ್ಡ ವಾಲ್ಯೂಮ್ ಬಂದು ಟರ್ನ್ ಅರೌಂಡ್ ಆಯಿತು ಅಂತಂದರೆ ಸ್ಟಾಕು ಟರ್ನ್ ಅರೌಂಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ಒಂದು 30% ಕರೆಕ್ಷನ್ ಸಿಗ್ತಾ ಇದೆಯಾ. ಆಲ್ಮೋಸ್ಟ್ ಆಲ್ ಟೈಮ್ ಹೈಯಿಂದ ಇವಾಗ ನೋಡಿದ್ರೆ ಆಲ್ಮೋಸ್ಟ್ 33% ಕರೆಕ್ಷನಲ್ಲಿ ಸಿಗ್ತಾ ಇದೆ. ಓಕೆ, ಡಾಬರ್ಗಿಂತನೂ ಒಳ್ಳೆ ವ್ಯಾಲ್ಯೂಷನ್ ಸಿಗ್ತಾ ಇದೆ. ಇಮಾಮಿ ಇದಕ್ಕಿಂತ ಚೀಪ್ ಇದೆ. ಬಟ್ ಜ್ಯೋತಿ ಲ್ಯಾಬ್ಸ್ ಇಯರ್ ಆನ್ ಇಯರ್ ಏನೂ ತೊಂದರೆ ಇಲ್ಲ. ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ 400ರಿಂದ 350 360 ಈ ಲೆವೆಲ್ ಇದೆಯಲ್ಲ, ಈ ಲೆವೆಲಲ್ಲಿ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. 360 ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಸ್ಟಾಕಿಗೆ. ಇನ್ ಕೇಸ್ 400 ಬಿಟ್ ಬಂತು ಅಂದರೆ 360 ಇಲ್ಲಿ ಸಪೋರ್ಟ್ ತೊಗೊಳುತ್ತೆ. ಸೊ 400 to 360 ಗುಡ್ ಲೆವೆಲ್ ಟು ಅಕ್ಯುಮುಲೇಟ್ ಲಾಂಗ್ ಟರ್ಮಲ್ಲಿ. ಅದೇ ರೀತಿಯಾಗಿ ಕಿರ್ಲೋಸ್ಕರ್ ನ್ಯೂಮ್ಯಾಟಿಕ್ಸ್ ಅಂತಲೇ ಯಾವುದೊಂದಿಲ್ಲ, ನ್ಯೂಮ್ಯಾಟಿಕ್ ಕಂಪನಿ. ಇದು ಈ ಟ್ರಾನ್ಸ್ಮಿಷನ್ನು ಇದ್ರದ್ದೆಲ್ಲ ಮಾಡುವಂಥ ಕಂಪನಿ. ಇದರ ಬಗ್ಗೆ ತುಂಬ ಒಂದು ಇರೋದೇ ಕಮ್ಮಿ, ಕಾಂಪಿಟೇಷನ್ ಇರೋದೇ ಕಮ್ಮಿ. ಸೊ ಚೆನ್ನಾಗಿ ಬಿಸ್ನೆಸ್ ಮಾಡಿದ್ದಾರೆ. ಬಟ್ ಈಗೇನು ಇದು ಕೂಡ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗುತ್ತೆ. ಇಲ್ಲಿ ದೊಡ್ಡ ವಾಲ್ಯೂಮ್ ಆಗಿತ್ತು, ಅಲ್ಲಿಂದ ಪಂಪ್ ಮಾಡಿರೋವಂಥದ್ದು ನೋಡಿ. ಈ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಝೋನ್ನ ಆರಾಮಾಗಿ ಬಿಟ್ಟು ಮೇಲ್ಗಡೆ ಹೋಗಿದೆ. ಈಗ ಒಂದು ತುಂಬ ಒಂದು ಮೇಲ್ಗಡೆ ಲೆವೆಲ್ಗೆ ರೀಚ್ ಆಗಿಬಿಟ್ಟಿದೆ. ಈಗ ನಾವು ತೊಗೊಂಡ್ರೆ ರಿಸ್ಟು ರಿವಾರ್ಡ್ ಕೂರೋದಿಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡಿ. ಮತ್ತು ಜಾಸ್ತಿ ಕಾಂಪಿಟೇಷನ್ ಅಂತಿಲ್ಲ. ಇದೊಂದು ಸ್ವಲ್ಪ ನೀಶ ಬಿಸ್ನೆಸ್ ಯಾವ ರೀತಿ ಹೋಗುತ್ತೆ, ಏನು ಕತೆ ಅನ್ನೋದು ನೋಡ್ಕೋಬೇಕಾಗುತ್ತೆ. ಕಿರ್ಲೋಸ್ಕರ್ ಬ್ರದರ್ಸ್ ಅವ್ರದ್ದೇ ಇದೂ ಕೂಡ. ಬಟ್ ನೀವು ನೋಡ್ತಾ ಹೋಗೋದಾದರೆ ತುಂಬ ಮೇಲ್ಗಡೆ ಹೋಗಿದೆ. ಸೊ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ತೊಂದರೆ ಇಲ್ಲ. ಬಟ್ ಫ್ರೆಶ್ ರೆಕಮೆಂಡೇಷನ್ ನಾಟ್ ರೆಕಮೆಂಡೆಡ್ ಅಂತ ಹೇಳ್ತೀನಿ ಕಿರ್ಲೋಸ್ಕರ್ ನ್ಯೂಮ್ಯಾಟಿಕಲ್ಲಿ. ಯಾಕಂದರೆ ಲೇಟ್ ಆಗುತ್ತೆ, ಎಂಟ್ರಿ ಲೇಟ್ ಆಯಿತು. ಅದೇ ರೀತಿ ಎಕ್ಸಿಕಾಮ್ ಟೆಲಿ ಸರ್ವಿಸಸ್ ಇದ್ರ ಬಗ್ಗೆ ಹೇಳಿ ಅಂದರೆ ಏನು ಇಲ್ಲಿ ಹೊಸದಾಗಿ ಆಗೋ ಥರದ್ದು ಕಾಣಿಸ್ತಾ ಇಲ್ಲ. ವೀಕ್ಲಿ ಕ್ಯಾಂಡಲ್ ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ತುಂಬ ವೀಕ್ ಆಗಿದೆ ಸ್ಟಾಕು. 276 ಬಿಟ್ ಬಂದರೆ ಅಂತ ಹಿಂದೆ ಯಾವಾಗಲೂ ಮಾತಾಡಿದ್ವಿ, ಬಿಟ್ಟು ಬರೋ ಥರ ಕಾಣಿಸ್ತಾ ಇದೆ. ಸೊ ದಯವಿಟ್ಟು ದೂರ ಇರಿ. ಎಲ್ಲರೂ ದೊಡ್ಡವರು ಎಕ್ಸಿಟ್ ಆಗಿದ್ದಾರೆ, ಪಬ್ಲಿಕ್ ಮಾತ್ರ ಉಳ್ಕೊಂಡಿರೋಂಥದ್ದು. ಇಲ್ಲಿ ಚುಕ್ಕಿ ಆಟ ಇರೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ರಿಕವರ್ ಆಗುವಂಥ ಸಾಧ್ಯತೆ ಕಡಿಮೆ ಇದೆ. ದಯವಿಟ್ಟು ಆಲ್ರೆಡಿ ಹೋಲ್ಡ್ ಮಾಡಿದ್ರೆ ಅಂದರೆ ನಿಮ್ಗೆ ಅದೃಷ್ಟ ಸಿಕ್ತು ಅಂತಲೇ ಎಕ್ಸಿಟ್ ಮಾಡಿಬಿಡಿ. ಫ್ರೆಶ್ ಅಕಮುಲೇಷನ್ ನಾಟ್ ರೆಕಮೆಂಡೆಡ್. ದಯವಿಟ್ಟು ಹೋಲ್ಡ್ ಮಾಡೋಕ್ಕೆ ಹೋಗ್ಬಿಡಿ ಸ್ಟಾಕ್ನ. ಅದೇ ರೀತಿಯಾಗಿ ಪದಂಜಿ ಪೇಪರ್ ಪ್ರೋ ಲಿಮಿಟೆಡ್, ಈ ಪೇಪರ್ ಪ್ಯಾಕೇಜಿಂಗು ಇದೆಲ್ಲ ಮಾಡೋಂಥದ್ದು. ಇದರಲ್ಲಿ ಒಂದೆರಡು JK ಪೇಪರು, ಆಂಧ್ರ ಪೇಪರು, ಈ ಥರ ಒಂದೆಲ್ಲ ಇದೆ. ವ್ಯಾಲ್ಯೂಯೇಷನ್ ವೈಸು ಚೆನ್ನಾಗೇ ನಡೀತಾ ಇದೆ. ಇವ್ರದ್ದು ಬಿಸ್ನೆಸ್ಸು ಕೂಡ ಇಯರ್ ಆನ್ ಇಯರ್ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಆಕ್ಟಿವಿಟಿ ಆಗಿರೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಅಂದರೆ ಯುಟಿಲಿಟೀಸ್ ಅಂತ ಒಂದು ಬರುತ್ತೆ, ಮತ್ತು ಅದರ್ಸ್ ಅಂತ ಒಂದು ಬರುತ್ತೆ. FPI ಅವರು ಇಲ್ಲಿ ಕಂಟಿನ್ಯೂಸ್ ಆಗಿ 4-5 ಕ್ವಾರ್ಟರ್ನ ಆ್ಯಡ್ ಮಾಡ್ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಸೆಕ್ಟರ್ ಅದಕ್ಕೆ ಸೇರ್ಬೋದು, ಈ ಪೇಪರ್ ಇಂಡಸ್ಟ್ರಿ. ಸೊ ಪ್ಯಾಕೇಜಿಂಗು ಇದೆಲ್ಲ. ಯಾಕೆಂತಂದರೆ ಸ್ಟಾಕಲ್ಲಿ ನೋಡಿ ಆ ಥರ ದೊಡ್ಡ ದೊಡ್ಡ ವಾಲ್ಯೂಮ್ಗಳು ಕಾಣಿಸ್ತಾ ಇದೆ. ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು 40-50 ಲೆವೆಲಲ್ಲಿ. ಅಲ್ಲಿಂದ ಇವಾಗ ಒಂದು ಒಳ್ಳೆ ರೀತಿಯಂತ ಬ್ರೇಕ್ಔಟ್ ಆಗಿದೆ. ಸೊ ಬ್ರೇಕ್ಔಟ್ ಆಗಿ ಇಲ್ಲಿ ಇನ್ನೂ ಮೇಲ್ಗಡೆ ಹೋಗಿದೆ. ಈಗ ಎಗೇನ್ ಲೇಟಾಗಿ ಟಿಕೆಟ್ ತೊಗೊಂಡಂಗೆ ಆಗುತ್ತೆ ನಾವು. ಸೊ ಈಗ ನೀವು ರಿಸ್ಟು ರಿವಾರ್ಡ್ ಕೂರೋದಿಲ್ಲ. ಒಂದು ಕರೆಕ್ಷನ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು. ಅಟ್ಲೀಸ್ಟ್ 100 ಡೇ ಮೂವಿಂಗ್ ಆಯ್ತು, ಮತ್ತೊಂದು ಏನಾದ್ರು ಬಂದು ಒಂದು ಕರೆಕ್ಷನ್ ಆಯಿತು 100 ಲೆವೆಲ್ಗೆ ಸಿಕ್ತು ಅಂತಂದರೆ ಆಗ ಪ್ಲಾನ್ ಮಾಡ್ತಾ ಹೋಗೋದು. ಲಾಂಗ್ ಟರ್ಮಲ್ಲಿ ಪ್ಯಾಕೇಜಿಂಗು, ಪೇಪರ್ ಪ್ಯಾಕೇಜಿಂಗು, ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು, ಅದೆಲ್ಲ ಅಂದಾಗ ಈ ಥರ ಕಂಪ್ನಿಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಯರ್ ಆನ್ ಇಯರ್ ಬಿಸ್ನೆಸ್ಸು. ಬಟ್ ಈಗ ನಾಟ್ ರೆಕಮೆಂಡೆಡ್. ಹೋಲ್ಡ್ ಮಾಡಿದ್ರೆ ಹೋಲ್ಡ್ ಮಾಡಿ. ಫ್ರೆಶ್ ಅಕಮುಲೇಷನ್ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಟಾಟಾ ಸ್ಟೀಲ್ ಬಗ್ಗೆ ಹೇಳಿ ಅಂತ. ಟಾಟಾ ಸ್ಟೀಲು ನೋಡಿ, ಸ್ಟೀಲ್ ಸೆಕ್ಟ್ರೇ ಫಸ್ಟ್ ಆಫ್ ಆಲ್ ಸಿಕ್ಲಿಕಲ್ ಸೆಕ್ಟ್ರು. ಚೈನಾದು ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಟಾಟಾ ಸ್ಟೀಲು ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇತ್ತು. ತುಂಬ ಒಳ್ಳೆ ಬಿಸ್ನೆಸ್ ಅಂತ ಏನು ಮಾಡ್ತಾ ಇಲ್ಲ. ನೀವು ನೋಡೋದಾದ್ರೆ ಕಾಣಿಸ್ತಾ ಇದೆ, ಕ್ವಾರ್ಟರ್ಲಿ 1-2 ಬೆಳವಣಿಗೆ ಕ್ವಾರ್ಟರ್ಗಳು ಮಾತ್ರ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಹೈ ವ್ಯಾಲ್ಯೂಷನ್ ಆಗಿದೆ, ತಗೋಬಿಡಿ ಅಂತಲೂ ಕೂಡ ಹೇಳಿದ್ದೆ. ಇಲ್ಲಿ ಹೋದಾಗಿ ಎಕ್ಸಿಟ್ ಮಾಡಿ ಅಂತಲೂ ಮಾಡಿದ್ವಿ. ಹಿಂದೆ ನಾನು ಕೂಡ ಹೋಲ್ಡ್ ಮಾಡಿದ್ದೆ. 150 ಯಾವಾಗ ಕ್ರಾಸ್ ಆಯಿತು ಅವಾಗ ಎಕ್ಸಿಟ್ ಮಾಡಿದ್ವಿ ಕೂಡ. ಈಗ ವಾಪಸ್ ಬಂದಿದೆ, ಅದೇ ಲೆವೆಲ್ ಇಂಪಾರ್ಟೆಂಟ್ ಅಂತ ಸಪೋರ್ಟು. ಇದನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 120 ಲೆವೆಲ್ ತನಕ ಒಂದು ಸ್ಟಾಕು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಸೆಕ್ಟ್ರಲ್ಲಿ ಸೇಲು ಬಿಡಿ, ಅದು PSU ಆಗೋಯ್ತು. ಬಟ್ ನಮಗೆ ಜಿಂದಾಲ್ ಸ್ಟೀಲು, JSW ಸ್ಟೀಲು ಅದು ಜಾಸ್ತಿ ಅಟ್ರಾಕ್ಟಿವ್ ಅನಿಸುತ್ತೆ ಕಂಪೇರ್ ಟು ಟಾಟಾ ಸ್ಟೀಲು. ಹಾಗಾಗಿ ಟಾಟಾ ಸ್ಟೀಲು ವೀಕಾಗಿ ಕಾಣಿಸ್ತಾ ಇದೆ ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ. ಸೊ ಇದನ್ನೇನಾದ್ರು 135 104 ಇಲ್ಲಿ ಸಪೋರ್ಟ್ ತೊಗೊಂಡಿಲ್ಲ ಅಂದರೆ 120 ತನಕ ಟಾಟಾ ಸ್ಟೀಲ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನೋಡಿ, ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ತೀನಿ ಅನ್ನೋರು 120 ತನಕ ವೆಯ್ಟ್ ಮಾಡಿ. ಬಟ್ ಯಾರು ಶಾರ್ಟ್ ಟರ್ಮಿಗೆ ತೊಗೊಂಡಿದ್ದೆ ಅಂತಂದರೆ ನೀವು ಬೇಕಾದರೆ ಎಕ್ಸಿಟ್ ಮಾಡೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ಬೋದು ಟಾಟಾ ಸ್ಟೀಲಲ್ಲಿ. ಅದೇ ರೀತಿಯಾಗಿ ಝೀ ಲಿಮಿಟೆಡು ಈ ಮೀಡಿಯಾ ಸೆಕ್ಟರ್ ಸುಮಾರು ವರ್ಷದಿಂದ ಅಂಡರ್ ಪರ್ಫಾರ್ಮೆನ್ಸ್. ಬಟ್ FPI ಅವರು ಸ್ವಲ್ಪ ಅಟ್ರಾಕ್ಟ್ನ ತೋರಿಸಿದ್ದಾರೆ. ನಾನು ಕೂಡ ಹಿಂದೆ ಮಾತಾಡಿದ್ದೆ, ಮೀಡಿಯಾ ಸೆಕ್ಟ್ರಲ್ಲಿ ಏನೋ ಒಂದು ಟರ್ನ್ ಅರೌಂಡ್ ಆಗುವಂಥ ಸಾಧ್ಯತೆ ಇದೆಯಾ ಏನು ಕತೆ ಅಂತ. ಬಟ್ OTT ಅಂತೆಲ್ಲ ಬಂದಾಗ ನೋಡಿ, ಝೀ ಅವ್ರದ್ದು ಕೂಡ ಒಂದು OTT ಬಂದಿದೆ ಇವಾಗ. ಸ್ವಲ್ಪ ಕನ್ನಡ ಮೂವಿದೆಲ್ಲ ತಗೊಂತಾರೆ, ಒಂದಿಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಒಂದೇ ಒಂದು ಒಳ್ಳೆ ಒಪಿನಿಯನ್ ಇರುವಂಥದ್ದು. ಬಟ್ ಸಾಲ ಅಂತೇನಿಲ್ಲ ಕಂಪ್ನಿ ಮೇಲೆ. ಬಟ್ ಸೋನಿ ಜೊತೆ ಮರ್ಜರ್ ಮಾಡ್ಕೊತೀವಿ ಅಂತ ಹೋದ್ರು, ಅದಾಗಲಿಲ್ಲ. 2024ರಲ್ಲಿ ಅಂತ ಒಳ್ಳೆ ರೀತಿ ಅಂತ 2020ರಿಂದನೇ ನೀವು ನೋಡ್ತಾ ಬರೋದಾದರೆ ಇವ್ರದ್ದು ತುಂಬ ಒಂದು ರಿಕವರ್
ಆಗೋ ಥರ ಆಗೇ ಇಲ್ಲ. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಇಶ್ಯೂ ಕಾರಣದಿಂದಾಗಿ ದೊಡ್ಡದಾಗಿ ಫಾಲ್ ಆಗಿತ್ತು. ಬಟ್ 2020 ಮೇಲೆ ಆದಮೇಲೆ ಬಿಸ್ನೆಸ್ಸೇ ಚೆನ್ನಾಗಿ ಆಗ್ತಾ ಇಲ್ಲ. ಮೊದಲೇನು ರೆವೆನ್ಯೂ ಬರ್ತಾಯಿತ್ತು, ಯಾವ ರೀತಿ ಬರ್ತಾಯಿತ್ತು ಆ ರೀತಿ ಆಗಿಲ್ಲ. ಸೊ ಕೋವಿಡ್ ಆದಮೇಲೆ ಅದಕ್ಕೆ ರಿಕವರ್ ಆಗಿ ಹೋಗಿಲ್ಲ, ಹೋಗುತ್ತೆ ಮತ್ತು ಅಲ್ಲಿಂದ ಬರುತ್ತೆ, ಹೋಗುತ್ತೆ ಮತ್ತೆ ಬರುತ್ತೆ, ಅದೇ ರೀತಿ ಆಗ್ತಾ ಇದೆ. ತಿರ್ಗಾ ಆ ಲೆವೆಲಿಗೆ ಬಂದಿದೆ. ರಿಸ್ಟು ರಿವಾರ್ಡು ಒಳ್ಳೆ ಲೆವೆಲಲ್ಲಿ ಬಂದು ಕೂತಿದೆ, ಬುಕ್ ವ್ಯಾಲ್ಯೂ ಹತ್ತತ್ರಕ್ಕೆ ಬಂದಿದೆ, ಅದೆಲ್ಲ ಸರಿ. ಬಟ್ ಇಲ್ಲಿ ರಿಕವರಿ ಆಗುತ್ತಾ ಏನು ಕತೆ ಅನ್ನೋದು ನಾವು ನೋಡ್ತಾ ಹೋಗಬೇಕು. FIDS ಇದ್ದಾರೆ, ಲಾಸ್ಟ್ 2 ಕ್ವಾರ್ಟರ್ ಸ್ವಲ್ಪ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಸೊ ಆ ಒಂದು ಬೇಸಿಸ್ ಮೇಲೆ ನೀವು ಒಂದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡ್ತೀನಿ ಅನ್ನೋದಾದರೆ ಬೇಕಾದರೆ 120 ಇದನ್ನೇ ನೀವು ಒಂದು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನೀವು ಒಂದು ಸಣ್ಣದಾಗಿ ಒಂದು ಶಾರ್ಟ್ ಟರ್ಮ್ ಟಾರ್ಗೆಟ್ಗೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ಇದರಲ್ಲಿ ಇನ್ವೆಸ್ಟ್ ಮಾಡುವಂಥ ಯಾವುದೇ ರೀತಿ ಅಂತ ಸೂಚಕ ಕಾಣಿಸ್ತಾ ಇಲ್ಲ. ಯಾಕಂದರೆ ನೋಡಿ 200 ಮೂವಿಂಗ್ ಅವರೇಜು ವೀಕ್ಲಿ ಕ್ಯಾಂಡಲಲ್ಲಿ ಇಲ್ಲಿ ಒಂದು ಮೇಲ್ಗಡೆ ಹೋಗಿರುವಂಥದ್ದು ಈಗಲೂ ಕೂಡ ಅದೇ ಅಪ್ಪರ್ ಹ್ಯಾಂಡ್ ತರ್ತಾರೆ. ಎಲ್ಲಿ ತನಕ ಇದು ಒಂದು ಕ್ರಾಸ್ ಓವರ್ ಆಗೋದಿಲ್ಲೋ ಅಲ್ಲಿ ತನಕ ಇಲ್ಲಿ ಮತ್ತೆ ಲಾಂಗ್ ಟರ್ಮಲ್ಲಿ ಏನು ಯೋಚನೆ ಮಾಡೋದಿಲ್ಲ. ಶಾರ್ಟ್ ಟರ್ಮಲ್ಲಿ ವ್ಯಾಲ್ಯೂ ಬೇಸ್ಡ್ ಇನ್ವೆಸ್ಟಿಂಗ್ ಅಂತ ಬೇಕಾದರೆ ಹಿಸ್ಟಾರಿಕಲ್ ಲೆವೆಲ್ ಬಂದಿರೋದ್ರಿಂದ ನೀವು ಇಲ್ಲಿ ಒಂದು ರಿಸ್ಕ್ನ ತಗೋಂತ ಹೋಗಬಹುದು ಜಿ ಲಿಮಿಟೆಡಲ್ಲಿ. ಅದೇ ರೀತಿಯಾಗಿ NMDC ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ, ಈ ರೀತಿ ಆಗುತ್ತೆ, ಏನು ಮಾಡೋದು ಅಂತ ಕೇಳಿದ್ರಿ ಸರ್. ಐರನ್ನು ಈ ಓರಲ್ಲೆಲ್ಲ ನಡೀತಾರಂಥ ಕಂಪ್ನಿ, ಸ್ವಲ್ಪ ಕಂಪ್ಲೇಂಟ್ಸು ಇದೆಲ್ಲ ಇಶ್ಯೂ ನಡೀತಾನೆ ಇರುತ್ತೆ. ಬಟ್ ನವರತ್ನ ಕಂಪ್ನಿ PSU ಕಂಪ್ನಿ ಕೊಟ್ಟರೆ ಬಿಡಿದು ನಿಫ್ಟಿ 50ನಲ್ಲಿ ಇದೆಯಾ NMDC ಇಲ್ಲ ಅನ್ಸುತ್ತೆ. NTPC ಇರ್ಬೋದು, ನೋಡ್ಕೊಂಬಂದ್ಬೋಣ ಒಂದ್ಸಲ. ಮೋಸ್ಟ್ಲಿ NMDC ನಿಫ್ಟಿ 50ನಲ್ಲಿ ಇಲ್ಲ, ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇದೆಯೋ ಗೊತ್ತಿಲ್ಲ, ನೋಡೋಣ, ಅದು ಒಂದ್ಸಲ ನೋಡ್ಬೋಣ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ NMDC ಇರಬಹುದು, ಗೊತ್ತಿಲ್ಲ. NMDC ಇರಬೇಕಲ್ಲ. ಓಕೆ, NMDC ಇಲ್ಲ, NMDC NHPC ಇದೆ, BHEL ಇದೆ. ಓಕೆ, ಇಲ್ಲ, NMDC ಇಲ್ಲ. ನಿಫ್ಟಿ 50ನಲ್ಲೂ ಇಲ್ಲ. ನಿಫ್ಟಿ 50ನಲ್ಲಿ NTPC ಇದೆ, NMDC ಇಲ್ಲ. ಅಷ್ಟು ದೊಡ್ಡ ಕಂಪ್ನಿ ಅಲ್ಲ. ಸೊ ಅಲ್ಲಿಗೆ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಅಂತಲೇ ಬರುತ್ತೆ NMDC. ಬಟ್ ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ. 200 ಲೆವೆಲ್ಲು ಒಂದು 3-3.5% ಡಿವಿಡೆಂಡ್ ಕೊಡ್ತಾರೆ. 200 ಲೆವೆಲ್ಲು ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟು. ಇಯರ್ ಆನ್ ಇಯರ್ ಚೆನ್ನಾಗೇ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಹೈ ವ್ಯಾಲ್ಯೂಷನಲ್ಲಿ ಏನಿಲ್ಲ, ಕಂಪ್ನಿ ಒಳ್ಳೆ ಲೆವೆಲಲ್ಲೇ ಇದೆ. ನೋಡಿ, ಆಲ್ಮೋಸ್ಟ್ ಒಂದೆರಡು ಕ್ವಾರ್ಟ್ರು ಈ ವರ್ಷದಲ್ಲಿ ಇನ್ನೆಲ್ಲ ಕೂಡ ಪಾಸಿಟಿವ್ ಆಗಿ ತಗೊಂಡೋಗಿದ್ದಾರೆ. ಸೊ 200 ಅನ್ನೋದು ಇಂಪಾರ್ಟೆಂಟ್ ಅಂತ ಲೆವೆಲ್ಲು NMDCನಲ್ಲಿ. ಸ್ಪ್ಲಿಟ್ ಆದ ಮತ್ತೊಂದು ಆಗುತ್ತಾ ಆಗಲಿ ಬಿಡಿ. ಬಟ್ ಯಾರು ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಈ ಲೆವೆಲ್ಲು 220ರಿಂದ 200 ಲೆವೆಲಲ್ಲಿ ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಟಾಟಾ ಮೋಟರ್ಸು ಸ್ಪ್ಲಿಟ್ ಆಗುತ್ತೆ. ಹೌದು, ಅದು ಕಮರ್ಷಿಯಲ್ ಬಿಸ್ನೆಸ್ ಬೇರೆ ಆಗುತ್ತೆ, ಕಮರ್ಷಿಯಲ್ ವೆಹಿಕಲ್ಲು ಪ್ಯಾಸೆಂಜರ್ ವೆಹಿಕಲ್ ಬೇರೆ ಮಾಡ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಅದು ಯಾವಾಗ ಮುಂದಿನ ವರ್ಷ ಆಗುತ್ತೆ, ಆಗೋ ಟೈಮಲ್ಲಿ ಆಗಲಿ ಬಿಡಿ. ಇವಾಗ ಆ್ಯಡ್ ಮಾಡ್ಕೊಂಡವ್ರು ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದು. ನಾನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. 800-900 ಕೆಳಗಡೆ ಬಿದ್ದಾಗಿಂದ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. 835 ಇದೆ ನಂದು ಕೂಡ ಆ್ಯಾವ್ರೇಜು. ಇನ್ನೂ ಏನಾದ್ರು ಫಾಲ್ ಆಯಿತು ಅಂತಂದರೆ ಆ್ಯಡ್ ಮಾಡ್ಕೊಳಕ್ಕೆ ರೆಡಿ ಆಗಿದ್ದೀನಿ. 700 ತನಕ ಬರ್ಬೋದು ಅಂತ ಮಾತಾಡಿದ್ವಿ ಬಂದರೆ. ಯಾಕಂದರೆ 100 ಮೂವಿಂಗ್ ಆವರೇಜ್ ಇದೆ, ಇನ್ನೂ ಕೆಳಗಡೆ ಬಂದರೆ 700 ಸಪೋರ್ಟ್ ಇದೆ. ಅದಕ್ಕಿಂತ ಕೆಳಗಡೆ ಆದರೆ 603 ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಮಾತಾಡಿದ್ವಿ. ಯಾಕೆ ರೀತಿ ಹೇಳ್ತೀವಿ ಅಂತಂದರೆ ಎಲ್ಲಿ ಬಂದರೂ ನೀವು ಆ್ಯಡ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ಬಟ್ ನೋಡಿ, ಸೆಕ್ಟರ್ ರೊಟೇಷನ್ ಬಗ್ಗೆ ವೀಡಿಯೋ ಮಾಡಿ ಅಂತ ಕೆಲವರು ಕೇಳಿದ್ರಿ. ನನ್ನ ಪರ್ಟಿಕ್ಯುಲರ್ ಸ್ಪೆಸಿಫಿಕಾಗಿ ಹೇಳಬೇಕು ಅಂತಂದರೆ ಆಟೋ ಸೆಕ್ಟರ್ ತುಂಬ ಓವರ್ ವ್ಯಾಲ್ಯೂಷನ್ ಆಗಿತ್ತಲ್ವ. ನಾನು ಹೀರೋ ಮೋಟರ್ ಕಾಪ್ ಕೆಲವು ಕಂಪ್ನಿಗಳೆಲ್ಲ ಮುಂಚೆನೇ ಕೊಟ್ಬಿಟ್ಟಿದ್ದೆ. ಸೊ ಈಗ ನಾನು ಸೆಕ್ಟರ್ ರೊಟೇಷನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಲಾಂಗ್ ಟರ್ಮಲ್ಲಿ ಎಲ್ಲ ಸೆಕ್ಟರಲ್ಲೂ ಇರೋ ಥರ ವ್ಯಾಲ್ಯೂ ಬೈಂಗೆ ಮಾಡ್ತೀನಿ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಬೇಕಾದ್ರೆ ಶನಿವಾರ ಮಾತಾಡ್ತಾ ಹೋಗೋಣ. ನೋಡಿ, FIDAಗಳು ಅವ್ರು ಏನು ಮಾಡ್ತಾ ಇರ್ತಾರೆ, ಸೆಕ್ಟರ್ ರೊಟೇಷನ್ ಮಾಡ್ತಾ ಇರ್ತಾರೆ, ಒಂದರಿಂದ ಇನ್ನೊಂದು ಕಡೆ ತೊಗೊಂಡೋಗಿ ಹಾಕ್ತಾ ಇರ್ತಾರೆ, ಇದೆಲ್ಲ ಮಾಡ್ತಾ ಇರ್ತಾರೆ. ತುಂಬ ದೊಡ್ಡ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಆಗುತ್ತೆ. ಬಟ್ ನಾವು ಸಣ್ಣ ಪುಟ್ಟ ಪೋರ್ಟ್ಫೋಲಿಯೋ ಮಾಡೋವಂಥವ್ರು, ನನಗೆ ಸೆಕ್ಟರ್ ರೊಟೇಷನ್ ಮಾಡೋದಕ್ಕಿಂತ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಅಂತ ಏನು ಬಿಲ್ಡ್ ಮಾಡ್ತಾ ಇರ್ತೀವಿ, ಅದನ್ನು ನಾವು ವ್ಯಾಲ್ಯೂ ಲೆವೆಲ್, ಗ್ರೋತ್ ಇನ್ವೆಸ್ಟಿಂಗ್, ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಎರಡು ಬರ್ತಾ ಹೋಗುತ್ತೆ. ಗ್ರೋತ್ ಇನ್ವೆಸ್ಟಿಂಗ್ ನೀವು ಬೇಕಾದರೆ ಶಾರ್ಟ್ ಟರ್ಮಲ್ಲಿ ಪ್ಲಾನ್ ಮಾಡ್ತಾ ಹೋಗೋದು, ಈಗ ನನ್ನ ಪರ್ಸನಲ್ ಒಪಿನಿಯನ್ನು. ವ್ಯಾಲ್ಯೂ ಇನ್ವೆಸ್ಟಿಂಗು ನೀವು ಲಾಂಗ್ ಟರ್ಮಿಗೆ ಪ್ಲಾನ್ ಮಾಡೋದು. ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂದರೆ ಏನಂದ್ರೆ ಒಳ್ಳೆ ಲೆವೆಲಲ್ಲಿ ಸಿಕ್ಕಿದಾಗ ನೀವು ಒಳ್ಳೆ ರೀತಿಯ ಸೈಜಬಲ್ ಕ್ವಾಂಟಿಟಿನ ಆ್ಯಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರಿ ಅಂತಂದರೆ ನೀವು ಲಾಂಗ್ ಟರ್ಮಲ್ಲಿ ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದನ್ನ ಮತ್ತೆ ಆ ಲೆವೆಲ್ಗಿಂತ ಕೆಳಗಡೆ ಬರ್ತಾ ಇದೆ ಅಂತಂದರೆ ನೀವು ಆ್ಯಡ್ ಮಾಡ್ಬೋದು. ಅದು ಆ ಥರ ಇದ್ದರೆ ನಿಮಗೆ ಪೋರ್ಟ್ಫೋಲಿಯೋ ಕೂಡ ಖುಷಿ ಆಗುತ್ತೆ. ಉದಾಹರಣೆಗೆ ನನ್ನದರಲ್ಲಿ FMCG ಕಂಪನಿ ಲಾಸ್ಟ್ ಸೈಕಲಲ್ಲಿ FMCG ಯಾವಾಗ ತುಂಬ ಫಾಲ್ ಆಗಿತ್ತು ಅದನ್ನ ಆ್ಯಡ್ ಮಾಡ್ಕೊಂಡು, ಈಗ ಇಷ್ಟೊಂದು ಫಾಲ್ ಆದ್ರೂ ನನ್ನ ಆ್ಯಾವ್ರೇಜ್ ಅದಕ್ಕಿಂತ ಕೆಳಗಡೆನೇ ಇದೆ FMCG ಕಂಪ್ನಿಗಳಲ್ಲಿ. ITC ಆಗಿರ್ಬೋದು, HUL ಆಗಿರ್ಬೋದು, ಈ ಥರ ಕಂಪ್ನಿಗಳಲ್ಲಿ. ಅದೇ ರೀತಿಯಾಗಿ ಈಗ ಸದ್ಯಕ್ಕೆ ನಾನು ಸೆಕ್ಟರ್ ರೊಟೇಷನ್ ಅಂತ ಮಾಡಿಲ್ಲ, ಆದರೆ ಸೆಕ್ಟರ್ ಆ್ಯಡ್ ಮಾಡ್ಕೊಂಡಿರೋಂಥ ಸೆಕ್ಟರ್ ಅಂದರೆ ಅದು ಒಂದು ಡಿಫೆನ್ಸ್ ಸೆಕ್ಟ್ರು ಜೊತೆಗೆ ಆಟೋ ಸೆಕ್ಟ್ರು. ಇವೆರಡರಲ್ಲಿ ನಾನು ಬುಲಿಶ್ ಆಗಿದ್ದೀನಿ. ಯಾಕೆಂದರೆ ತುಂಬ ಒಳ್ಳೆ ಕರೆಕ್ಷನ್ ಸಿಗ್ತಾ ಇತ್ತು ಎರಡು ಕೂಡ, ಹಾಗಾಗಿ ಅವೆರಡರಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೆಮಿಕಲ್ ಸೆಕ್ಟ್ರು ಅದು ಕೂಡ FIS ಇಂಟ್ರೆಸ್ಟ್ ತೋರಿಸ್ತಾರಂಗೆ ಕಾಣಿಸಿದೆ ಕೆಮಿಕಲ್ ಸೆಕ್ಟ್ರಲ್ಲಿ. ಬಟ್ ಪವರ್ ಸೆಕ್ಟ್ರು ನನಗೆ ಸ್ವಲ್ಪ ಥೀಮ್ ಇಷ್ಟ ಆಗ್ತಾ ಇದೆ, ಹಾಗಾಗಿ NTPC, ಅದಾನಿ ಪವರು, ಈ ಥರ ಸ್ಟಾಕಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೆ. ಸೊ ಈ ರೀತಿಯಾಗಿ ಎಲ್ಲ ಸೆಕ್ಟ್ರಲ್ಲೂ ನೀವು ಆ್ಯಡ್ ಮಾಡ್ಕೊಳಕ್ಕೆ ಯಾವುದಾದ್ರೂ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇಲ್ಲ ಅಂತಂದರೆ ಈಗ ಆ್ಯಡ್ ಮಾಡ್ಕೊಳಕ್ಕೆ ಒಳ್ಳೆ ಲೆವೆಲ್ಲು. ಬಟ್ ಕೋರಾಗಿ ಬಿಲ್ಡ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ನೀವು ಮೇನ್ ನಿಫ್ಟಿ 50ನಲ್ಲಿ ಕಾಣಿಸುವಂಥ ಸೆಕ್ಟರಲ್ಲೇ ಇರಿ. ಅಂತಂದರೆ ಬ್ಯಾಂಕಿಂಗ್ ಸೆಕ್ಟ್ರು, ಅದೇ ರೀತಿಯಾಗಿ IT ಸೆಕ್ಟ್ರು, ಮತ್ತು FMCG ಸೆಕ್ಟ್ರು, ಆಟೋ ಸೆಕ್ಟ್ರು, ಫಾರ್ಮಾ ಸೆಕ್ಟ್ರು, ಈ ರೀತಿ ಅದರಲ್ಲೇ ನೀವು ಮೇನ್ ಪೋರ್ಟ್ಫೋಲಿಯೋನ ಹೊಸದಾಗಿ ಬಿಲ್ಡ್ ಮಾಡ್ಬೋದು. ಬಟ್ ಆಲ್ರೆಡಿ ಇದನ್ನೆಲ್ಲ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಈಗ ನೆಕ್ಸ್ಟ್ ಗ್ರೋತ್ ಪ್ರಾಸ್ಪೆಕ್ಟ್ ಯಾವುದಿರ್ಬೋದು. ಈಗ ಉದಾಹರಣೆಗೆ ಡಿಫೆನ್ಸ್ ಬಗ್ಗೆ ಅಷ್ಟು ನಾವು ತಲೆ ಕೆಡ್ಸ್ಕೊತಾ ಇರಲ್ಲ. ಬಟ್ ಈಗ ಕೋವಿಡ್ ಆದಮೇಲೆ ಪ್ರೂವ್ ಮಾಡಿಬಿಟ್ಟಿದೆ ಡಿಫೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಎಲ್ಲ ದೇಶಕ್ಕೂ ಅಂತ. ಸೊ ಆ ಥರದಲ್ಲಿ ಆ್ಯಡ್ ಮಾಡ್ಕೊಳೋದಾಗಿರ್ಬೋದು. ಜೊತೆಗೆ ಪವರ್, ಯಾಕೆಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ಬೋದು, ಮತ್ತೊಂದಾಗಿರ್ಬೋದು, ಒಂದೊಂದು ದಿನಕ್ಕೆ ಒಂದು ಸ್ಮಾರ್ಟ್ ವಾಚು, ಪ್ರತಿಯೊಂದು
ಪ್ರತಿಯೊಂದು ಎಲೆಕ್ಟ್ರಿಕ್ ಡಿವೈಸಸ್ಸೇ ಬರ್ತಾ ಇರೋದಂತಲ್ವ ಇವಾಗ, ಎಲ್ಲದಕ್ಕೂ ಚಾರ್ಜ್ ಬೇಕೇ ಬೇಕು. ಸೊ ಪವರ್ ಅನ್ನೋದು ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾನೆ ಹೋಗ್ತಾ ಹೋಗುತ್ತೆ ಮುಂದೆ ಪಾಪ್ಯುಲೇಷನ್ ಬೆಳೆದಂಗೂ. ಕೈಯಲ್ಲಿ ಸ್ಮಾರ್ಟ್ಫೋನ್ ಜಾಸ್ತಿ ಆದಂಗೆ, ಸ್ಮಾರ್ಟ್ ಡಿವೈಸಸ್ ಜಾಸ್ತಿ ಆದಂಗೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕಾಗುತ್ತೆ. ಸೊ ಪವರ್ ಸೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರಲ್ಲಿ ರಿನ್ಯೂವಬಲ್ ಎನರ್ಜಿ ಅಂತ ನೀವು ಅಲ್ಲಿ ಬೇಕಾದ್ರೆ ಡೈವರ್ಸಿಫಿಕೇಷನ್ ಮಾಡ್ತಾ ಹೋಗ್ಬೋದು, ಅಥವಾ ಕೋರ್ ಪವರ್ ಸೆಕ್ಟರಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀವಿ, ಅಥವಾ ಎರಡು ಹೈಬ್ರಿಡ್ ಇರೋದ್ರಲ್ಲಿ ಅಂತ ನೋಡ್ಕೊಂತ ಹೋಗ್ಬೋದು. ಸೊ ಹಾಗಾಗಿ ಪವರ್ ಸೆಕ್ಟ್ರು, ಡಿಫೆನ್ಸ್ ಸೆಕ್ಟ್ರು ಇವಾಗ ಎರಡು ನಾನು ಆ್ಯಡ್ ಮಾಡ್ಕೊಂಡಿರೋ ಹೊಸ ಸೆಕ್ಟ್ರು. ಅದ್ರ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ವೀಡಿಯೋ ಒಂದ್ಸಲ ಮಾತಾಡೋಣ, ಯಾವ ರೀತಿಯಾಗಿ ನೀವು ಪ್ಲಾನ್ ಮಾಡ್ಬೋದು, ಏನು ಕತೆ ಅಂತ. ಹಿಂದೆ ಒಂದ್ಸಲ ಮಾತಾಡಿದ್ವಿ. ಒಂದು ಫಿಕ್ಸ್ ರುಪಿ ಕಾಸ್ಟ್ ಆವ್ರೇಜಿಂಗ್ ಮಾಡ್ಕೋಬೇಕಾದ್ರೆ ಒಂದು ಫಿಕ್ಸ್ ಟಾರ್ಗೆಟ್ ಅಂದರೆ ಇಷ್ಟು ಶೇರ್ಸ್ ಅಂತ ನೀವು ಪ್ಲಾನ್ ಮಾಡೋಕ್ಕಾಗೋದಿಲ್ಲ. ಬಟ್ ಈಗ ಒಂದು 5 ಸೆಕ್ಟ್ರಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ನಿಮ್ಮ ಹತ್ರ ಒಂದು ಲೆಟ್ಸೆ ಒಂದು 5 ಲಕ್ಷ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಅಂದರೆ ನೀವು 5 ಸೆಕ್ಟರ್ನ ತಗೊಳ್ಳಿ. ಇನಿಷಿಯಲಿ 5 ಸೆಕ್ಟರ್ನ ತಗೊಳ್ಳಿ. ಆ 5 ಸೆಕ್ಟ್ರಲ್ಲಿ 1 ಲಕ್ಷನ ಹಾಕ್ಕೊಂತ ಬನ್ನಿ. ಈಗೇನು ಅದರಲ್ಲಿ ಎಲ್ಲ ಒಂದೇ ಸ್ಟಾಕಲ್ಲಿ ಹಾಕಬೇಕು ಅಂತ ಇಲ್ಲ, ಎರಡೆರಡು ಚೂಸ್ ಮಾಡ್ಕೊತ ಹೋಗಿ. ಅಂದರೆ ಒಂದು 10 ಸ್ಟಾಕ್ ಸಿಗ್ತಾ ಹೋಗುತ್ತೆ ನಿಮಗೆ. ಯಾವುದೋ ಒಂದು ಸೆಕ್ಟರಿಂದ ಅಲ್ಲಿ 2 ಟಾಪ್ 2 ಯಾರಿದ್ದಾರೆ, ನೆಕ್ಸ್ಟ್ ಅದರಲ್ಲಿ ಯಾವ ಟಾಪ್ 2 ಯಾರಿದ್ದಾರೆ, ಈ ರೀತಿಯಾಗಿ ಚೂಸ್ ಮಾಡಿಬಿಟ್ಟು ಕೋರ್ ಪೋರ್ಟ್ಫೋಲಿಯೋನ ನೀವು ಆ ರೀತಿಯಾಗಿ ಈಗೇನು ಯಾವ್ಯಾವುದೋ ಲೆವೆಲ್ ತೊಗೊಂಡಲ್ಲ, 52 ವೀಕ್ ಹೈಯಲ್ಲಿ ತೊಗೊಂಡಿದ್ರೆ ಇವಾಗ ನಿಮ್ಮ ಪೋರ್ಟ್ಫೋಲಿಯೋ ಈಗಲೂ ಕೂಡ ನಿಮಗೆ ನೆಗೆಟಿವ್ ಅಲ್ಲೇ ಇರುತ್ತೆ. ಸೊ ನೀವು ನೆಗೆಟಿವ್ ಆಗಿದ್ದೀರಾ ಅಂತಂದರೆ ನಿಮ್ಮ ಪೋರ್ಟ್ಫೋಲಿಯೋ ಓವರಾಲ್ ಅಥವಾ ಇನ್ನೂ ಸಿಂಗಲ್ ಡಿಜಿಟಲ್ಲೇ ಇದೆ ಅಂತಂದರೆ, ಇನ್ನು ಒಂದು 10% ಫಾಲಿಗೆ ನಿಮ್ಮದು ಸಿಂಗಲ್ ಡಿಜಿಟ್ ಆಗೋಗಿದೆ ಪ್ರಾಫಿಟ್ ರಿಟರ್ನ್ಸು ಅಂತಂದರೆ, ನೀವು ಸ್ಟಾಕ್ ಪಿಕ್ ಮಾಡಿರೋಂಥದ್ದು ಸರಿ ಇರ್ಬೋದು, ಅದರ ಲೆವೆಲ್ಸು ಸರಿ ಇಲ್ಲ. ಹಾಗಾಗಿ ಯಾವ ಲೆವೆಲಲ್ಲಿ ಬೈ ಮಾಡ್ತೀವಿ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಆವರೇಜ್ ಮಾಡ್ಕೋಬೇಕಾದ್ರೆ. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಬೇಕಾದ್ರೆ ಮಾತಾಡ್ತಾ ಹೋಗೋಣಂತೆ. ಇದಿಷ್ಟು ಒಂದು ಮೆಗಾ ಸ್ಟಾಕ್ಸ್ ಓವರ್ ವ್ಯೂ ಆಯಿತು. ಇವತ್ತು ನೀವು ಕೇಳಿರುವಂಥ ಸ್ಟಾಕ್ಸ್ಗಳೆಲ್ಲ ಕವರ್ ಮಾಡಿಕೊಟ್ಟಿದ್ದೀನಿ ಕಮೆಂಟ್ಸಲ್ಲಿ ಇದ್ದಿದ್ದು. ಮತ್ತೊಂದು ಚಾಟ್ ನೊಂದಿಗೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.